ಅದೃಷ್ಟವಶಾತ್ ಈ ಕನ್ನಡದ ಮಣ್ಣಿನ ನೆಲದಲ್ಲಿ ಏನು ಅಹಿತಕರ ಘಟನೆ ದೊಡ್ಡ ಆಗದೆ ಇರತಕ್ಕಂಥದ್ದು ದೊಡ್ಡ ವಿಚಾರ. ನಮ್ಮ ಪೊಲೀಸ್ನವರ ಮೇಲೆ ಕಲ್ಲು ತೂರಾಟನೂ ಆಯ್ತು. ಮಾಡಿದ್ಯಾರು? ಅಸ್ಸಾಮಿನ ವಲಸಿಗರು. ಯಾರ ಮರ್ಯಾದೆ ಪ್ರಶ್ನೆ ಈಗ? ಕರ್ನಾಟಕದ ಘನ ಸರ್ಕಾರದ ಮರ್ಯಾದೆ ಹೋಗಬಾರದು ಅಂತ ಈ ಒಂದು ಹೇಳಿಕೆಯನ್ನ ಟ್ವಿಟ್ಟರ್ ಮೂಲಕ ಗ್ಯಾರಂಟಿ ನ್ಯೂಸ್ಗೆ ಟ್ವೀಟ್ ಮಾಡಿದ್ದಾರೆ ಡಿಸಿಪಿ ಅವರು. ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನ ಪ್ರಚಾರ ಮಾಡ್ತಿರೋ ಹಾಗೇನೆ ಸಾಕಷ್ಟು ಜನ ಕನ್ನಡಿಗರು ಅದನ್ನ ವೈರಲ್ ಮಾಡ್ತಾ ಇದ್ದಾರೆ. ಇವತ್ತು 11 ಜನ ಅರೆಸ್ಟ್ ಮಾಡಿದಿರಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಆ 11 ಜನ ಯಾರು? ಬೆಂಗಳೂರು ಮಹಾನಗರಿಯ ವೈಟ್ ಫೀಲ್ಡಿನ ಸಜ್ಜಾಪುರ ರಸ್ತೆಯಲ್ಲಿ ಒಂದು ಖಾಸಗಿ ಕಾಲೇಜೊಂದರ ಮೈದಾನದಲ್ಲಿ ನಿನ್ನೆ ಒಂದು ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಯೋಜನೆ ಮಾಡಿರ್ತಕ್ಕಂಥ ವೇಳೆಯಲ್ಲಿ ಬರಬಹುದಾದ ಜನರ ಸಂಖ್ಯೆ ಒಂದು 5,000 ಅಷ್ಟೇ ಅಂತ ನಿಗದಿ ಮಾಡಲಾಗಿತ್ತು. ಆದರೆ ಬಂದವರ ಸಂಖ್ಯೆ ಎಷ್ಟಿತ್ತು? 5, 10, 15 ಅಲ್ಲ, 40,000, 50,000, 60,000, 75,000 ಲಕ್ಷ ಜನ ಸೇರಿರ್ತಕ್ಕಂಥ ಸಂದರ್ಭ ಅದಾಗಿತ್ತು. ಕಾರ್ಯಕ್ರಮ ಆರಂಭ ಆಗಿತ್ತೋ ಇಲ್ವೋ ಗೊತ್ತಿಲ್ಲ, ಅದು ಪೊಲೀಸ್ನವರಿಗೆ ಗೊತ್ತು. ಆದರೆ 5,000 ಕೆಪಾಸಿಟಿ ಇರ್ತಕ್ಕಂಥ ಜಾಗದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಅನ್ನೋದು ಗೊತ್ತಾಗಿದ್ದು ಪೊಲೀಸ್ನವರಿಗೆ ಯಾವಾಗ? ಯಾಕೆ ಗೊತ್ತಾಗಿಲ್ಲ ಪೊಲೀಸ್ನವರಿಗೆ? ಅಲ್ಲೇ ಇರ್ತಕ್ಕಂಥ ಮ್ಯಾನ್ ಪವರ್ನ ಬಳಸಿಕೊಂಡು ಕಾರ್ಯಕ್ರಮಕ್ಕೆ ಅವರು ಬಂದೋಬಸ್ತ್ ಮಾಡಿದರು. ಆದರೆ ಆಗಿದ್ದೇನು? 5,000 ಜನ ಬಂದಿರತಕ್ಕಂಥವ್ರು ಒಳಗಡೆ ಹೋಗಿರಬಹುದು, ಮತ್ತೆ ಬಂದಿರತಕ್ಕಂಥವ್ರು ಒಳಗಡೆ ನುಗ್ಗೋಕ್ಕೆ ಎಂಟ್ರಿ ಬಹಳ ಹರಸಾಹಸ ಮಾಡಿದ್ರು. ಆದರೆ ಪೊಲೀಸ್ನವ್ರು ಬ್ಯಾರಿಕೇಡ್ ಹಾಕಿ ಬರಬೇಡ್ರಿ ಅಂತ ಹೇಳಿದ್ರು, ಸಮಾಧಾನ ಮಾಡಕ್ಕೆ ಹೊರಟರು. ಆದರೆ ಅದು ಫಲ ಸಿಗಲಿಲ್ಲ. ಆಮೇಲೆ ಏನಾಯಿತು? ಕಲ್ಲು ತೂರಾಟ ಆಯಿತು, ಲಾಟ್ರಿ ಚಾರ್ಜ್ ಮಾಡಿದ್ರು, ಅಲ್ಲಿಂದ ಅವ್ರನ್ನೆಲ್ಲ ಡಿಸ್ಪರ್ಸ್ ಮಾಡಿದ್ರು. ಇದು ಈ ಕಾರ್ಯಕ್ರಮ ನಡೆದಿದ್ದು ಸಜ್ಜಾಪುರದ ಹತ್ರ. ಆಯೋಜಕರು ಯಾರಪ್ಪ ಅಂದರೆ ಅಸ್ಸಾಂನವರು ಯಾರೋ ಬಂದಿದ್ರು, ವಲಸಿಗರು ಅಂತ. ಇನ್ನು ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಬಾಂಗ್ಲಾದೇಶದವರು ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ಅಲ್ಲಿದ್ದರು ಜೊತೆಗೂಡಿ ಅಂತ. ಯಾವುದು ಸತ್ಯ ಅಂತಕ್ಕಂಥ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಮಟ್ಟದಲ್ಲಿ ಜನ ಸೇರ್ತಾರೆ ಒಂದು ಕಾರ್ಯಕ್ರಮಕ್ಕೆ ಅಂತಕ್ಕಂಥ ಒಂದು ಮಾಹಿತಿನೇ ಪೊಲೀಸ್ನವ್ರಿಗೆ ಇಲ್ದ ಹೋಯ್ತಲ್ಲ, ಗುಪ್ತಚರ ಇಲಾಖೆಯವರಿಗೆ ಗೊತ್ತಾಗ್ಲಿಲ್ವಲ್ಲ. ಏನಾಯಿತು? ಏನು ಕನ್ನಡಿಗರ ನೆಲದಲ್ಲಿ, ಕನ್ನಡಿಗರ ಮಣ್ಣಿನ ಅಡಿಯಲ್ಲಿ ವಲಸಿಗರ ಈ ಆರ್ಭಟ, ಕಲ್ಲು ತೂರಾಟ ಎಷ್ಟರ ಮಟ್ಟಿಗೆ ನಡೀತು ನಿನ್ನೆ ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಆದರೆ ಇವತ್ತು ಏನು ಹೇಳ್ತಾ ಇದ್ದಾರೆ? ಗ್ಯಾರಂಟಿ ನ್ಯೂಸು ಈ ಸುದ್ದಿಯನ್ನು ಪ್ರಚಾರ ಮಾಡ್ತಿರೋ ಹಾಗೇನೆ ಸಾಕಷ್ಟು ಜನ ಕನ್ನಡಿಗರು ಅದನ್ನು ಟ್ರೋಲ್ ಮಾಡ್ತಾ ಇದ್ದಾರೆ, ಈ ಸುದ್ದಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಪಾಪ ಸ್ವಲ್ಪ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಒಂಚೂರು ಎಚ್ಚರಿಕೆ ಆಯಿತು. ಅದು ಎಷ್ಟೊತ್ತಿಗೆ? ನಿನ್ನೆ ಆಗಿರೋ ಇನ್ಸಿಡೆಂಟಿಗೆ, ನಿನ್ನೆ ಗ್ಯಾರಂಟಿ ನ್ಯೂಸ್ ಹಾಕಿರೋ ಸುದ್ದಿಗೆ ಪಾಪ ಪುರ್ಸೊತ್ತು ಮಾಡಿಕೊಂಡು ಮೀಟಿಂಗ್ ಎಲ್ಲ ಆಗಿ ಏನು ರಿಯಾಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿರ್ತಕ್ಕಂಥ ಆ ವಲಯದ DCP ಡಾಕ್ಟರ್ ಏನವ್ರ ಹೆಸರು ಶಿವಕುಮಾರ್ ಅವರು, ಡಾಕ್ಟರ್ ಶಿವಕುಮಾರ್ ಅವರು ಒಂದು ರಿಯಾಕ್ಟ್ ಮಾಡಿದ್ದಾರೆ. ಏನಪ್ಪ ಅಂದರೆ, ಅನುಮತಿಗಿಂತ ಹೆಚ್ಚು ಜನ ಬಂದಿದ್ರು, ಅವರೆಲ್ಲ ಅಸ್ಸಾಂ ರಾಜ್ಯದ ಬುಡಕಟ್ಟು ಜನರು, ಒಂದು ಸಾಂಸ್ಕೃತಿಕ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಬಂದಿದ್ರು. ಅಲ್ಲಿ ಒಂದು ತಳ್ಳಾಟ ಆಯಿತು, ಒಂದು ನೂಕಾಟ ಆಯಿತು, ಅಷ್ಟೇ, ಬೇರೆ ಏನಾಗಿಲ್ಲ. ನಾವು ಮುಂದಿನ ಒಂದು ಪರಿಸ್ಥಿತಿ ಎದಗೆಟ್ಬಿಟ್ರೆ ಕಷ್ಟ ಅಂತ ಕಾರ್ಯಕ್ರಮ ರದ್ದು ಮಾಡ್ರಪ್ಪ ಅಂತ ಹೇಳಿದ್ವಿ, ರದ್ದು ಮಾಡಿದ್ವಿ ಅಂತ ಹೇಳಿ ಸೋಪಚ್ಚಿ ಕೈ ತೊಳ್ಕೊಂಡಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ, ಒಬ್ಬ ಕನ್ನಡದವನೋ ಒಬ್ಬ ಪರಭಾಷೆಯವನೋ ಏನಾರು ಅವರಿಬ್ಬರ ನಡುವೆ ಒಂದು ಗೊಂದಲ ಸೃಷ್ಟಿಯಾಗಿ ಆ ವಿಚಾರಗಳೇ ದೊಡ್ಡದಾಗಿರ್ತಕ್ಕಂಥ, ದೊಡ್ಡ ಪ್ರಮಾಣದಲ್ಲಾಗಿರ್ತಕ್ಕಂಥ ವಿಚಾರಗಳು, ಘಟನೆಗಳು ಬೆಂಗಳೂರಲ್ಲಿ ಇದ್ದಾವೆ. ಇದನ್ನು ಮನಗಂಡಿರಬೇಕಾಗಿರ್ತಕ್ಕಂಥ ಪೊಲೀಸರು ಏನು ಮಾಡ್ಬೋದಿತ್ತು? ಆಯೋಜಕರು ಯಾರು, ಅವರು ಬಂದು ಎಲ್ಲಿಂದ ಬಂದವರು, ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಹಿಂದೆ ನಡೆದಿತ್ತಾ, ಎಷ್ಟು ಜನ ಸೇರ್ತಾರೆ,
ಯಾವ್ಯಾವ ರಾಜ್ಯದಿಂದ ಬರ್ಬೋದು, ಬಾಗ್ಲಿಂದ ಬರ್ತಾರಾ, ಅಸ್ಸಾಂನವರು ಬರ್ತಾರಾ, ಅಸ್ಸಾಂ ವಲಸಿಗರೇ ಇಲ್ಲಿ ನಡೆಸ್ತಾರಾ, ಎಷ್ಟು ಜನ ಕೆಪಾಸಿಟಿ ಎಲ್ಲ ತಿಳ್ಕೊಳ್ಬೇಕಾಗಿತ್ತಲ್ಲ. ಇವರು ಅಂಥ ವಿಚಾರಗಳನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ದಾನೆ, ಹೌದಾ ಆಯ್ತು ಮಾಡ್ರಿ ಅಂತ ಸೈನ್ ಹಾಕಿ ಕಳ್ಸಿರ್ತಾರೆ. ಅದೃಷ್ಟವಶಾತ್ ನಿನ್ನೆಯ ಘಟನೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ನಮ್ಮ ಪೊಲೀಸ್ನವರ ಮೇಲೆ ಕಲ್ಲು ತೂರಾಟನೂ ಆಯಿತು. ಮಾಡಿದ್ಯಾರು? ಅಸ್ಸಾಮಿನ ವಲಸಿಗರು. ಯಾರ ಮರ್ಯಾದೆ ಪ್ರಶ್ನೆ ಈಗ? ಕರ್ನಾಟಕದ ಘನ ಸರ್ಕಾರದ ಮರ್ಯಾದೆ ಹೋಗಬಾರ್ದು ಅಂತ ಪಾಪ ಭಾಳ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ 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 ಈ ಒಂದು ಹೇಳಿಕೆಯನ್ನು ಟ್ವಿಟ್ಟರ್ ಮೂಲಕ ಗ್ಯಾರಂಟಿ ನ್ಯೂಸ್ಗೆ ಟ್ವೀಟ್ ಮಾಡಿದ್ದಾರೆ DCP ಅವರು. ನಿನ್ನೆ ಘಟನೆಯಲ್ಲಿ ಅಷ್ಟು ಜನ ಸೇರ್ತಾರೆ ಅಂತಂದಾಗ ಎಲ್ಲಿದ್ದರು ಪೊಲೀಸ್ನವರು? ಒಬ್ಬರು DCP, ಒಬ್ಬರು ACP, ಒಬ್ಬರು ಇನ್ಸ್ಪೆಕ್ಟ್ರು, 4 ಜನ ಸಬ್ ಇನ್ಸ್ಪೆಕ್ಟ್ರುಗಳು, ಒಂದು 25 ಜನ ಪೊಲೀಸರು ಬಿಟ್ಟರೆ ಸಾಕಾ? DCP ಅವರು ಟ್ವೀಟ್ ಮಾಡೋ ವಿಚಾರದಲ್ಲಿ ಹೇಳ್ತಾರೆ, ಟ್ರಾಫಿಕ್ ಪೊಲೀಸ್ನವ್ರನ್ನ ಸೇರಿಸ್ಕೊಂಡು ನಾವು ಅಲ್ಲಿಂದ ಎಲ್ಲ ಡಿಸ್ಪರ್ಸ್ ಮಾಡಿಸಿದ್ವಿ ಅಂತ. ಅದೃಷ್ಟವಶಾತ್ ಈ ಕನ್ನಡದ ಮಣ್ಣಿನ ನೆಲದಲ್ಲಿ ಏನು ಅಹಿತಕರ ಘಟನೆ ದೊಡ್ಡ ಆಗದೇ ಇರತಕ್ಕಂಥದ್ದು ದೊಡ್ಡ ವಿಚಾರ. ಎಲ್ಲಿ ಪೊಲೀಸ್ನವ್ರು ಎಡವಿದ್ದಾರೆ, ನಮ್ಮ ತಪ್ಪೇನಾಯಿತು ಅಂತಕ್ಕಂಥದ್ದನ್ನು ಮುಚ್ಚಿಡೋ ಅಂಥ ಪ್ರಯತ್ನ ನಡೀತಾ ಇದೆ ಅಂತಕ್ಕಂಥ ಅನುಮಾನಗಳು ನಮ್ಗೆ ಗೊತ್ತಾಗ್ತಾ ಇದೆ ಇವತ್ತು. ಆಮೇಲೆ ಇನ್ನೂ ಒಂದು ಪ್ರಶ್ನೆ ಬಂದ್ಬಿಡುತ್ತೆ, ಯಾರಿಗೆ ತಲೆದಂಡ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಹೋಗ್ತಾರೆ. ನಾನಲ್ಲ, ನಾನವನಲ್ಲ, ನಾನಿಲ್ಲ ಅಂತ ಹೇಳ್ತಕ್ಕಂಥವ್ರು ಭಾಳ ಜನ ಇರ್ತಾರೆ. ಅವರಿಗೇ ತೊಂದರೆ ಆಗ್ತಕ್ಕಂಥ ಸಂದರ್ಭ ಬಂದಾಗ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಮತ್ತೊಬ್ಬರು ಮಂತ್ರಿ ಮಹೋದಯರು ಏನು ಪ್ರಶ್ನೆ ಮಾಡ್ತಾರೆ ಅನ್ನೋ ದೃಷ್ಟಿ ಬಂದಾಗ ನಮ್ಮ ಜಾಗ ನಾವು ಉಳಿಸ್ಕೊಳ್ಬೇಕು, ಸರ್ಕಾರಕ್ಕೂ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಉತ್ತರ ಸಿಕ್ಕಾಯ್ತು. ಆದರೆ ಮೊನ್ನೆ ಒಂದು ಘಟನೆ ನಡೀತು ಬೆಂಗಳೂರಿನಲ್ಲಿ. ಉತ್ತರ ಭಾರತೀಯರು ಮಹಿಳೆ ಒಬ್ಬಳು ಆಟೋ ಚಾಲಕನಿಗೆ ಒಂದು ಘಟನೆ ನಡೀತು, ವಾದ ನಡೀತು. ಆ ಮಹಿಳೆ ಏನೋ ಆಟೋ ಬುಕ್ ಮಾಡಿದ್ಲಂತೆ, 2 ಆಟೋ ಬುಕ್ ಮಾಡಿದ್ರೆ ಒಂದು ಆಟೋ ಕ್ಯಾನ್ಸಲ್ ಮಾಡಿ ಇನ್ನೊಂದು ಆಟೋ ಹತ್ಕೊಂಡು ಹೊರಟರು. ಅಲ್ಲಿ ನಡೀತಕ್ಕಂಥ ವಿಚಾರಗಳು ಸಾಕಷ್ಟು ಕನ್ನಡಿಗರ ಮನಸ್ಸನ್ನು ಮುಟ್ತು. ಓಹೋ ಏನಿದು ಎತ್ತ ಅಂತ. ಹೌದು, ನಮ್ಮ ಕನ್ನಡದವನು ಆ ಮಹಿಳೆ ಮೇಲೆ ಮಾತಾಡಿರ್ತಕ್ಕಂಥ ತಪ್ಪು, ದೌರ್ಜನ್ಯ ರೀತಿಯಲ್ಲಿ ಮಾತಾಡ್ದ ಹಾಗೆ ಹೇಗೆ ಅಂತ ಕೆಲವು ವಿಚಾರಗಳು ಬಂತು. ಆದರೆ ಇವತ್ತೇನು ನಡೀತು ಕನ್ನಡದ ಮಣ್ಣಲ್ಲಿ? ಏನಾಗ್ತಾ ಇದೆ ಇವತ್ತು? ಕನ್ನಡಿಗರ ನೆಲದಲ್ಲಿ ಕರ್ನಾಟಕದಲ್ಲಿ ಹಲವಾರು ಸಂಘಟನೆಗಳು, ದೊಡ್ಡ ದೊಡ್ಡ ನಾಯಕರು ಎಲ್ಲರೂ ಇದ್ದಾರೆ. ಅವರಿನ್ನೂ ಪ್ರಶ್ನೆ ಮಾಡಬೇಕಾಗಿದೆ ಇದ್ರ ಬಗ್ಗೆ. ವಲಸಿಗರು ಬಂದು ಇಲ್ಲಿ ಈ ಮಟ್ಟದಲ್ಲಿ ದೌರ್ಜನ್ಯವನ್ನು ಮಾಡ್ತಾರೆ, ಪೊಲೀಸರ ಮೇಲೆ ಕಲ್ಲೆಸಿತಾರೆ ಅಂತಂದ್ರೆ ಏನು ಅರ್ಥ ಇದು? ಎಲ್ಲಿಗೆ ಬಂದಿದೆ ನಮ್ಮ ಪೊಲೀಸ್ ವ್ಯವಸ್ಥೆ? ಹಾಗಾದರೆ ಎಲ್ಲಿವರೆಗೆ ಬಂದಿದೆ ನಮ್ಮ ಕಾನೂನು ವ್ಯವಸ್ಥೆ? ಯಾರು ಕೇಳಬೇಕಾಗಿದೆ? ಇದನ್ನು ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡೋಕ್ಕೆ ಹೋಗಬೇಡಿ. ಇವತ್ತು 11 ಜನ ಅರೆಸ್ಟ್ ಮಾಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಆ 11 ಜನ ಯಾರವರು? ನಮ್ಮ ರಾಜ್ಯದವರ, ನಮ್ಮ ಒಂದು ಪೌರತ್ವವನ್ನು ಪಡೆದಿರ್ತಕ್ಕಂಥವ್ರು ಏನಾದ್ರು ಇದ್ದಾರಾ ಅಲ್ಲಿ? ಅದನ್ನು ಯೋಚನೆ ಮಾಡಬೇಕಲ್ಲ, ಜನರಿಗೆ ತಿಳಿ ಹೇಳಬೇಕಲ್ಲ. ಮುಂದೆ ಈ ರೀತಿಯ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಕ್ಕಂಥವ್ರು ಯಾರು, ಏನು ಎತ್ತ ಅಂತ ತಿಳಿಬೇಕಲ್ಲ ನೀವು. ಹೊರ ರಾಜ್ಯದಿಂದ ಬಂದವರ ದಬ್ಬಾಳಿಕೆ ಆಗಿಂದಾಗಲೇ ಆಗ್ತಾ ಇರುತ್ತೆ. ರಾಜ್ಯನೇ ಅಲ್ಲ, ದೇಶದಿಂದ ಬಂದಿರತಕ್ಕಂಥವರು ಕೂಡ ದಬ್ಬಾಳಿಕೆ ನಡೆಸ್ತಕ್ಕಂಥವ್ರು ಕನ್ನಡಿಗರ ಮೇಲೆ ಆಗ್ತಾಗಿರ್ತಕ್ಕಂಥ ಎಲ್ಲ ದಬ್ಬಾಳಿಕೆಯನ್ನು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಯಾರಿಗೆ ನ್ಯಾಯ ಸಿಗುತ್ತೋ ಯಾರಿಗೆ ಬಿಡುತ್ತೋ ಗೊತ್ತಿಲ್ಲ. ದನಿ ಎತ್ತಿದವರನ್ನು ದನಿ ಅಡಗಿಸ್ಲಿಕ್ಕಂತ ಭಾಳ ಒಂದು ವಿಚಾರಗಳು ನಡೆಯುತ್ತೆ. ಅದನ್ನು ಮುಚ್ಚಿಬಿಡ್ತಾರೆ, ಬೇಡ 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 ಅಂತ. ಈಗ ಏನಾಗ್ತಿದೆ? ಸ್ಪಷ್ಟವಾದ ಚಿತ್ರಣವನ್ನು ನಮ್ಮ ಕನ್ನಡಿಗರ ಮುಂದೆ ಇಡಬೇಕಾಗಿದೆ. ವಲಸಿಗರ ಆರ್ಭಟಕ್ಕೆ ಫುಲ್ ಸ್ಟಾಪ್ ಹಾಕಬೇಕಾಗಿದೆ. ಯಾರು ಹಾಕಬೇಕು, ಹೇಗೆ ಹಾಕಬೇಕು, ಇವೆಲ್ಲ ನಾವು ಪೊಲೀಸರಿಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಮಾಡಬೇಕಾದ್ದನ್ನು ಮಾಡಿದರೆ ಈ ರೀತಿ ಆಗ್ತಿರಲಿಲ್ಲ. ಹಾಗಾದರೆ ಕೊನೆಯ ಪ್ರಶ್ನೆ ಬರುತ್ತೆ ಗ್ಯಾರಂಟಿ ನ್ಯೂಸ್ದು. ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ, ಪ್ರಾಣಹಾನಿ ಆಗಿದ್ದರೆ, ಪುಣ್ಯಕ್ಕಾಗಿಲ್ಲ ಆಗಿದ್ದಿದ್ರೆ ಯಾರು ಜವಾಬ್ದಾರಿ ಹೊತ್ಕೋತಿದ್ರು? ಯಾರನ್ನು ತಲೆದಂಡ ಕಟ್ತಿದ್ರಿ? ಒಂದು 4 ಜನ ಕಾನ್ಸ್ಟೇಬಲಿಗೆ ಮಾಡಿಬಿಡ್ತಿದ್ರಾ? ಅಥವಾ ಇನ್ಯಾರೋ ಸ್ಟೇಷನ್ನಲ್ಲಿ ಯಾರೋ SB ಕಾನ್ಸ್ಟೇಬಲ್ ಇರ್ತಲ್ಲ ಅವ್ರಿಗೆ ಮಾಡಿಬಿಡ್ತಿದ್ರಾ? ಈ ಥರ ಮಾಡಿ ಕೈ ತೊಳ್ಕೊಂಡ್ಬಿಡ್ತಿದ್ರಾ? ಈ ಥರ ಜಾಣ್ಮೆಯ ಉತ್ತರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಿಲ್ಲಬೇಕಾಗಿದೆ. ಮಾನ್ಯ ಗೃಹ ಸಚಿವರು ಡಾಕ್ಟರ್ G. ಪರಮೇಶ್ವರ್ ಅವರು ಇಂಥ ವಿಚಾರಗಳ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಒಂದು ಕಟ್ಟೆಚ್ಚರದ ಸೂಚನೆಯನ್ನು ಪೊಲೀಸ್ ಇಲಾಖೆಗೆ ನೀಡಬೇಕಾಗಿದೆ ಅನ್ನೋದು ಗ್ಯಾರಂಟಿ ನ್ಯೂಸಿನ ಆಗ್ರಹ.
ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.